ವಿಶೇಷವಾದ ಪೌರ್ಣಿಮೆ ದಿನ ಪೂಜ್ಯ ಸ್ವಾಮೀಜಿ ಅವರು ಹಾಗೂ ಶ್ರೀಮಠದ ಉತ್ತರಾಧಿಕಾರಿಗಳ ಜೊತೆ ಕೇರಳದ ತಾಂತ್ರಿಕ ಆರಾಧನಾ ಸಂಪ್ರದಾಯವಿರುವ ತಿರುವನಂತಪುರದ ಶ್ರೀ ಬಾಲತ್ರಿಪುರ ಸುಂದರಿ ಭದ್ರಕಾಳಿ ದೇವಸ್ಥಾನಕ್ಕೆ ತೆರಳಿ ದೇವಿಯ ದರ್ಶನ ಪಡೆದರು. ಅಲ್ಲಿನ ಈಗ ಇರುವ ಅಮ್ಮನವರ ಆಶೀರ್ವಾದ ಪಡೆದರು. ಈ ದೇವಸ್ಥಾನ ಪ್ರತಿ ತಿಂಗಳಿನ ಪೌರ್ಣಮಿ ದಿನದಂದು ಮಾತ್ರ ಗರ್ಭಗುಡಿಯನ್ನು ತೆರೆಯಲಾಗುವುದು. ಈ ದೇವಸ್ಥಾನದಲ್ಲಿ ಮಹಾಪವಾಡಗಳು ಹಾಗೂ ದೇವಿಯ ದರ್ಶನವನ್ನು ಭಕ್ತಾದಿಗಳು ಪಡೆದಿರುತ್ತಾರೆ. ಈ ದೇವಸ್ಥಾನದಲ್ಲಿರುವ ಅಮ್ಮನವರಿಗೆ ಪೂಜ್ಯ ಶ್ರೀಗಳು 11 ವರ್ಷದ ಹಿಂದೆ ತ್ರಿಶೂಲ ದೀಕ್ಷೆಯನ್ನು ಕೂಡ ಪಡೆದಿರುತ್ತಾರೆ. ಪೌರ್ಣಮಿ ದಿನ ರಾತ್ರಿ ನಡೆಯುವ ಗುರುತಿ ಪೂಜೆಯಲ್ಲಿ ಭಾಗವಹಿಸಿ ಸರ್ವ ಕಾರ್ಯ ಸಿದ್ಧಿ, ಆರೋಗ್ಯ, ಸರ್ವಷ್ಟ ಐಶ್ವರ್ಯ ದೊರೆಯಲಿ. ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಗಳು ಮತ್ತು ಕರ್ನಾಟಕದಿಂದ ಸಾಕಷ್ಟು ಭಕ್ತಾದಿಗಳು ಶ್ರೀಗಳ ಜೊತೆ ದೇವಸ್ಥಾನ ದರ್ಶನವನ್ನು ಪಡೆದರು. ಮೇ 10ನೇ ತಾರೀಕು ರಾಣಿಬೆನ್ನೂರು ಮಠದಲ್ಲಿ ಪ್ರತಿಷ್ಠಾಪನಾ ನಿಮಿತ್ತ ಶ್ರೀಗಳು ಹಲವಾರು ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಲಿದ್ದಾರೆ.